ದ್ವಿಭಾಷಾ ನೀತಿಗೆ ಬಿಜೆಪಿ ವಿರೋಧ ಮಾಡ್ತಾ ಇರುವಂತಹ ವಿಚಾರ ಮಾಜಿ ಸಂಸದ ಡಿಕೆ ಸುರೇಶ್ ಆಕ್ರೋಶಗೊಂಡಿದ್ದಾರೆ. ದೇಶದಲ್ಲಿ ಮಾತೃಭಾಷೆ ತುಂಬಾ ಮುಖ್ಯ, ಇನ್ನು ದ್ವಿತೀಯ ಭಾಷೆ ಕೂಡ ನೀಡಿದ್ದಾರೆ, ಅದು ಪೋಷಕರಿಗೆ ಬಿಟ್ಟಿರುವಂತಹ ವಿಚಾರ. ದ್ವಿಭಾಷಾ ನೀತಿಗೆ ಬಿಜೆಪಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇತ್ತು. ಮಾಜಿ ಸಂಸದ ಡಿಕೆ ಸುರೇಶ್ ಈಗ ಆಕ್ರೋಶಗೊಳ್ತಾ ಇರುವಂತದ್ದು ಬಿಜೆಪಿ ವಿರುದ್ಧ. ನಮ್ಮ ದೇಶದಲ್ಲಿ ಮಾತೃಭಾಷೆ ತುಂಬಾನೇ ಮುಖ್ಯ, ಅದೇ ರೀತಿ ದ್ವಿತೀಯ ಭಾಷೆ ಅಂತ ಕೂಡ ಒಂದನ್ನ ನೀಡಿದ್ದಾರೆ, ಅದು ಪೋಷಕರಿಗೆ ಬಿಟ್ಟಿರುವಂತ ವಿಚಾರ. ಇನ್ನು ಅದು ಅವರವರ ವೈಯಕ್ತಿಕ ಅಭಿಲಾಷೆ. ದ್ವಿತೀಯ ಭಾಷೆ ಇಂಗ್ಲಿಷಾ ಹಿಂದಿನ ಅನ್ನುವಂಥದ್ದು ಅದನ್ನ ಆ ಮಕ್ಕಳ ಪೋಷಕರು ನಿರ್ಧಾರ ಮಾಡ್ತಾರೆ. ಮಕ್ಕಳಿಗೆ 3 ಭಾಷೆ ಒತ್ತಡವನ್ನ ಹಾಕಿದ್ರೆ ಅದು ಅವರ ಕಲಿಕೆ ಮೇಲೆ ಪರಿಣಾಮ ಬೀಳುತ್ತೆ. ಹಾಗಾಗಿ ಅದು ಅವ್ರು ಮಾಡಬೇಕಾಗಿರುವಂತ ನಿರ್ಧಾರ. ಬಿಜೆಪಿ ನಾಯಕರಿಗೆ ವಿರೋಧ ಮಾಡೋದೇ ಅವರ ಗುರಿ ಅಂತ ಆಕ್ರೋಶಗೊಳ್ತಾ ಇರುವಂತದ್ದು ಸಂಸದ ಡಿಕೆ ಸುರೇಶ್ ಅವರು. ದ್ವಿಭಾಷಾ ನೀತಿಯನ್ನ ಇತ್ತೀಚೆಗಷ್ಟೇ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದ್ದಂಥದ್ದು. ಅದು ಓದ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ಹಿಂದಿ ಭಾಷೆಯನ್ನ ಒಂದು ಹೊರೆಯ ರೀತಿಯಲ್ಲಿ ಹೊರಿಸುವಂತ ಕೆಲಸ ಆಗ್ತಾ ಇದೆ. ಹಾಗಾಗಿ 2 ಭಾಷೆಯಲ್ಲಿ ಅವರು ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಹಿಂದಿ ಬೇಕಾದ್ರೆ ಹಿಂದಿ ತಗೊಳ್ಳಿ, ಇಂಗ್ಲಿಷ್ ಬೇಕಾದ್ರೆ ಇಂಗ್ಲಿಷ್ ತಗೊಳ್ಳಿ. ದೇಶದಲ್ಲಿ ಮಾತೃಭಾಷೆ ಬಹಳ ಮುಖ್ಯ. ಜೊತೆಗೆ ಅವರ ಆಯ್ಕೆಗೆ 2 ಲ್ಯಾಂಗ್ವೇಜ್ ಅನ್ನ ಕೊಟ್ಟಿದ್ದಾರೆ. ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದು ತಗೋಬೇಕು ಅದು ಪೋಷಕರಿಗೆ ಸಂಬಂಧಪಟ್ಟಂತ ವಿಚಾರ. ಸೊ 3 ಲ್ಯಾಂಗ್ವೇಜ್ ಕಲಿಬೇಕು ಅಂತ ಅಂದ್ರೆ ಅದು ಅವರ ವೈಯಕ್ತಿಕ ಅಭಿಲಾಷೆ. ಅದನ್ನ ಪೋಷಕರು ತೀರ್ಮಾನ ಮಾಡ್ತಾರೆ ಹೊರತು ಬೇರೆಯವರು ತೀರ್ಮಾನ ಮಾಡೋದಲ್ಲ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣದ ಅವಶ್ಯಕತೆ ಇದೆ. ಮಕ್ಕಳಿಗೆ ಮೇಲೆ ನಾವು ಒತ್ತಡವನ್ನು ಹಾಕಿದಾಗ ಅವರ ಕಲಿಕೆ ಗ್ರಹಿಕೆ ಕಡಿಮೆ ಆಗ್ತದೆ. ಸೊ ಆ ಒಂದು ದೃಷ್ಟಿಯಿಂದ ಇವತ್ತೇನು ಸಚಿವರು ತೀರ್ಮಾನ ತಗೊಂಡಿದ್ದಾರೆ, ಸೊ ಒಳ್ಳೆಯ ತೀರ್ಮಾನ. ಬಹುಶಃ ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಳಿಕ್ಕೆ ಇಂಗ್ಲಿಷಾರು ಕಲೀರಿ, ಕನ್ನಡನಾರು ಕಲೀರಿ, ಹಿಂದಿನಾರು ಕಲೀರಿ, ಬೇರೆ ಯಾವುದೇ ಲ್ಯಾಂಗ್ವೇಜ್ ಕಲೀರಿ, 2 ಲ್ಯಾಂಗ್ವೇಜನ್ನು ಕಡ್ಡಾಯವಾಗಿ ಕಲೀರಿ ಅಂತಕ್ಕಂಥದ್ದು ಮಾಡಿರೋಂಥದ್ದು ಒಳ್ಳೆಯದು ಅಂತ ನಮ್ಮ ದೇಶದಲ್ಲಿ ಮಾತೃಭಾಷೆ ಬಹಳ ಮುಖ್ಯ.